ನಮಸ್ಕಾರ, ನಾನು ಶುಭಾ. ಹಳೆ ಬೆಡ್ಶೀಟು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋಕ್ಕೆ ಹೋಗಲ್ಲ. ನಮ್ಮ ಮನೆಯಲ್ಲಿ ನೋಡಿ ಬೆಡ್ಶೀಟ್ ಇತ್ತು. ನಾವು ಸಾಮಾನ್ಯವಾಗಿ ಈ ಥರ ಹಳೆ ಬೆಡ್ಶೀಟ್ ಏನು ಮಾಡ್ತೀವಿ, ಕ್ಲೀನಿಂಗ್ ಯೂಸ್ ಮಾಡ್ಕೊಬಿಡ್ತೀವಿ. ಇಲ್ಲ ಒಂದೊಂದು ಸತಿ ಯೂಸ್ ಮಾಡ್ದಿರ ಎತ್ತಿಕ್ಬಿಟ್ಟಿರ್ತೀವಿ. ಇದು ಬೆಡ್ಶೀಟ್ ನೋಡಿ ಹರಿದೋಗಿದೆ, ಅಲ್ಲಲ್ಲಿ ತುಂಬ ಹರಿದೋಗ್ಬಿಟ್ಟಿದೆ. ಈ ಬೆಡ್ಶೀಟ್ ಈ ಥರ ಯೂಸ್ ಮಾಡೋಕ್ಕೂ ಆಗಲ್ವಲ್ಲ, ಇಂಥ ಬೆಡ್ಶೀಟ್ ತಗೋಬೇಕು, ಹಳೇದಾಗ್ಬಿಟ್ಟಿರೋದು. ಇದನ್ನು ಎರಡು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಇವಾಗ ಇದನ್ನು ಕತ್ತರಿ ಬಿಡಬೇಕು. ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಲ್ಲಿ ಎಳೆದ್ಬಿಡಿ. ಇದು ಸ್ವಲ್ಪ ಸ್ಮೂತ್ ಕೂಡ ಆಗಿಬಿಟ್ಟಿದೆ ಬೆಡ್ಶೀಟು, ಜಾಸ್ತಿ ದಿನದಿಂದ ಯೂಸ್ ಮಾಡಿದ್ವಿ. ಈ ಥರ ಎಳೆದ್ರೆ ನೀಟಾಗಿ ನೋಡಿ ಕಟ್ ಆಗ್ತಾಯಿದೆ. ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಕಟ್ ಆಗಿಬಿಡುತ್ತೆ. ಇನ್ನೇನು ಲಾಸ್ಟಲ್ಲಿ ಸ್ವಲ್ಪ ಇದೆ ಅಷ್ಟೇ, ನೋಡಿ ಕಟ್ ಮಾಡಿಬಿಟ್ಟೆ. ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಕರೆಕ್ಟಾಗಿ ಮತ್ತೆ ಮಧ್ಯಕ್ಕೆ ನೀವು ಕಟ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ಫೋಲ್ಡಿಂಗಲ್ಲೇ ಇದೆ. ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತು ಫಸ್ಟಲ್ಲಿ ನಾನು ತೋರಿಸಿದ್ನಲ್ಲ, ಈ ಥರ ಕೈಯಲ್ಲಿ ಎಳೆದು ಬಿಡಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಸೇಮ್ ಹಿಂಗೆ ಎಳೆದುಬಿಡಿ, ಕಟ್ ಆಗಿಬಿಡುತ್ತೆ. ಈ ಥರ ನೀವು ಯಾವ ಬೆಡ್ಶೀಟ್ ಆದರೂ ತಗೋಬೋದು. ನನ್ನ ಹತ್ರ ಇದ್ದಿದ್ದು ಇದೇ ಕಲರು, ನಿಮ್ಮ ಹತ್ರ ಇನ್ನೂ ಬೇರೆ ಕಲರ್ಸ್ ಇದೆ. ಒಂದೊಂದು ಬೆಡ್ಶೀಟ್ ಏನಾಗಿರುತ್ತೆ, ಈ ಜಿರಳೆ ಏನಾದರೂ ಕಚ್ಚಿಬಿಟ್ಟಿರುತ್ತೆ, ಇಲ್ಲ ತುಂಬ ದಿನ ನಾವು ಯೂಸ್ ಮಾಡಿದಾಗ ಬಟ್ಟೆನೂ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಹರಿದೋಗಿರುತ್ತಲ್ಲ, ಅಂಥ ಬೆಡ್ಶೀಟ್ ಯಾವುದನ್ನು ತಗೋಬೋದು. ನೋಡಿ ಇವಾಗ ಉದ್ದಕ್ಕೆ ಕಟ್ ಮಾಡಿಬಿಟ್ಟೆ. ಮಧ್ಯಕ್ಕೆ ಕರೆಕ್ಟಾಗಿ ಹ್ಯಾಂಗರು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹ್ಯಾಂಗರ್ ಇದ್ದೇ ಇರುತ್ತಲ್ಲ, ಆ ಹ್ಯಾಂಗರ್ನ ಇಕ್ಬಿಟ್ಟು ಎರಡು ಈಕ್ವಲ್ಲಾಗಿ ಕರೆಕ್ಟಾಗಿ ಕೆಳಗಡೆ ನೋಡಿ ತೋರಿಸ್ತಾ ಇದ್ದೀನಿ, ಎರಡು ಈಕ್ವಲ್ಲಾಗಿ ಬರಬೇಕು. ನೋಡಿ ಎರಡು ಈಕ್ವಲ್ಲಾಗಿ ಬಂದುಬಿಟ್ಟಿದೆ. ಇವಾಗ ಲಾಸ್ಟ್ ಎಡ್ಜಸ್ಸು ನೀವು ಹೊಲಿಗೆ ಹಾಕ್ಕೊಂಬರ್ಬೇಕು. ಹೊಲಿಗೆ ಯಂತ್ರ ಇದ್ದರೆ, ಇಲ್ಲ ಅಂತಂದರೆ ಕೈಯಲ್ಲೇ ಸೂಜಿ ದಾರದಲ್ಲೇ ದೂರ ಹೊಲಿಗೆ ಹಾಕಬೇಕು. ಕೆಳಗಡೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಬಂದಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇಲ್ಲ ಅನ್ನೋರು ಕೈಯಲ್ಲಿ ಸೂಜಿ ದಾರದಲ್ಲೇ ಕೈಯಲ್ಲೇ ಹೊಲ್ಕೊಳ್ಳಿ. ದೂರ ಏನು ಜಾಸ್ತಿ ಹೊಲಿಗೆನೂ ಹಾಕ್ಕೊಳ್ಳೋ ಅಷ್ಟಿಲ್ಲ. ಮತ್ತು ಹ್ಯಾಂಗರ್ ಕೆಳಗಡೆ ಕೂಡ ನೋಡಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಈ ಥರನೇ ಹೊಲಿಗೆ ಹಾಕ್ಕೊಂಬರ್ಬೇಕು. ನಾನು ಕೈಯಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ, ಒಂದಷ್ಟು ದೂರದಿಂದ ನೀವು ಮತ್ತೆ ಹೊಲಿಗೆ ಉದ್ದುದ್ದ ಹಾಕ್ಕೊಂಡು ಬರಬೇಕು. ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಗೊತ್ತಾಗಲ್ಲ ಅಂದರೆ ನಿಮ್ಮ ಕೈ ಇಟ್ಬಿಟ್ಟು ಚಾಕ್ ಪೀಸಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಬಿಡಿ. ಸೂಜಿ ದಾರದಲ್ಲಾದರೆ ಸೂಜಿ ದಾರದಲ್ಲಿ, ಇಲ್ಲ ಹೊಲಿಗೆ ಯಂತ್ರ ಇದೆ ಅಂದರೆ ಹೊಲಿಗೆ ಯಂತ್ರದಲ್ಲಿ. ಇದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಓಪನ್ ಒಂದು ಸೈಡು, ಎರಡೂ ಸೈಡು ಓಪನ್ ಇದೆಯಲ್ಲ, ಒಂದು ಸೈಡ್ ಮಾತ್ರ ನೀವು ಹೊಲಿಗೆ ಹಾಕ್ಕೋಬೇಕು. ಈ ಥರ ಫೋಲ್ಡ್ ಏನು ಮಾಡ್ಕೋಬೇಡಿ, ಸುಮ್ಮನೆ ಉದ್ದಕ್ಕೆ ಈ ಥರ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ. ಉದ್ದ ನೋಡಿ ಹೊಲಿಗೆ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ. ಒಂದು ಸೈಡು ಓಪನ್ ಇದೆ, ಇನ್ನೊಂದು ಸೈಡ್ ಹಂಗೆ ನೋಡಿ, ಒಂದು ಸೈಡ್ ಕ್ಲೋಸ್ ಮಾಡಿದ್ವಲ್ಲ, ಇನ್ನೊಂದು ಸೈಡ್ ಓಪನ್ ಇರುತ್ತೆ. ಇದು ನಿಮ್ಮ ಶೂಗಳು, ನಿಮ್ಮ ಚಪ್ಪಲಿ ಎಲ್ಲ, ಇದನ್ನು ಒಂದು ಬೆಡ್ಶೀಟಲ್ಲಿ ಒಂದು 2-3 ಆಗುತ್ತೆ. ನಾನೊಂದು 2 ಮಾಡ್ಕೊತೀನಿ. ಇದನ್ನು ಬಾಗಿಲಿಂದ ನೇತಾಕ್ಬಿಡ್ಬೋದು, ನಿಮ್ಮ ಶೂ ಕಾಣಿಸೋದು ಕೂಡ ಇಲ್ಲ. ಮತ್ತು ನಿಮ್ಮ ಚಪ್ಪಲಿ, ಶೂ, ಇವಾಗ ಸಾಮಾನ್ಯವಾಗಿ ನಾವು ಶೂಗಳೇನು ಮಾಡ್ತೀವಿ, ವಾಶ್ ಮಾಡಿ ಹಂಗೆ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟಿದ್ದೀವಿ ಅಂದರೆ ಧೂಳೆಲ್ಲ ಬೀಳ್ತಾ ಇರುತ್ತಲ್ವ. ನೀವು ಈ ಥರ ಮಾಡ್ಕೊಬಿಟ್ಟಿದ್ದೀರಂತಂದರೆ ಇವಾಗ ಆಚೆ ಇಟ್ಟರು ಅಷ್ಟೇ ಧೂಳೆಲ್ಲ ಗಲೀಜಾಗ್ತಾನೆ ಇರುತ್ತೆ. ವಾಶ್ ಮಾಡಿದ್ಮೇಲೆ ಇದ್ರ ಒಳಗಡೆ ಇಟ್ಬಿಡ್ಬೋದು, ಧೂಳು ಗಲೀಜು ಕೂಡ ಆಗಲ್ಲ. ಮತ್ತು ಚಪ್ಪಲಿಗಳು ಅಷ್ಟೇ ನೋಡಿ, ನೀಟಾಗಿ ಇದ್ರೊಳಗಡೆ ಈ ಥರ ಇಟ್ಬಿಡ್ಬೋದು ಸ್ಟ್ಯಾಂಡ್ ಇಲ್ಲ ಅಂದಾಗ. ಹಳೆ ಬೆಡ್ಶೀಟ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ನಾವು ಏನು ಮಾಡ್ತೀವಿ, ಬೇರೆ ಕ್ಲೀನಿಂಗ್ ಹಂಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಬಿಸಾಕೋಬೋದು. ಹಳೆ ಬೆಡ್ಶೀಟ್ಗಳನ್ನು ಈ ಥರ ಮಾಡ್ಕೋಬೋದು. ಒಂದು 2 ಮಾಡ್ಕೊಂಡಿದ್ದೀರಂತಂದರೆ ನಿಮ್ಗೆ ಎಷ್ಟು ಚಪ್ಪಲಿ ಬೇಕಾದರೂ ಇದರಲ್ಲಿ ಇಡ್ಬೋದು. ಶೂಗಳಾಗಲಿ, ಚಪ್ಪಲಿಗಳು, ಚಿಕ್ಕ ಮಕ್ಕಳ ಚಪ್ಪಲಿಗಳು, ಚಿಕ್ಕ ಮಕ್ಕಳದಾದರೆ ಒಂದು 2 ಇಡ್ಬೋದು, ದೊಡ್ಡವ್ರದ್ದಾದರೆ 1 ಇಡ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.